ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ sadruchi. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆಗಿರೋಂಥ ಬೇಸಿಕ್ ಕೇಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬಾ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾಯಿದ್ದೀನಿ. ಸೊ ಫಾಲೋ ಮಾಡಿ ಫ್ರೆಂಡ್ಸ್. ಇದಕ್ಕೆ ಫಸ್ಟು ನಾನು ಅರ್ಧ ಕಪ್ಪು ಮೊಸರು ತೊಗೋತಾ ಇದ್ದೀನಿ. ಹುಳಿ ಬಂದಿರಬಾರ್ದು ಮೊಸರು ಅಂತ ಮೊಸರು ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಶುಗರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸು ಹಾಕೋತಾ ಇದ್ದೀನಿ. ತುಂಬ ಫ್ಲೇವರು ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಹಾಗೂ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಂತರ ಇದೆಲ್ಲದನ್ನು ಗಂಟಿಲ್ದಂತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 150 ml ಅಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲಿಸ್ಕೋಬೇಕು, ಒಂದು ಗಂಟಿಲ್ದಂತೆ ಕಲಿಸ್ಕೋಬೇಕು. ಹಾಗೆ ಈ ರೀತಿ ಒಳ್ಳೆ ಒಂಥರ ಶೈನ್ ಬಂದಿರುತ್ತೆ ಬ್ಯಾಟರು, ಆ ಥರ ನೀಟಾಗಿ ಕಲಿಸ್ಕೋಬೇಕು. ಅದಾದಮೇಲೆ 150 ml ಹಾಲನ್ನ ತೊಗೊಂಡಿರಬೇಕು. ಬಟ್ ಕಲಿಸ್ಕೊಂಡು ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟು ನೋಡ್ಕೋತಾ ಹಾಕ್ಕೊಳ್ಳಿ. ಕೇಕ್ ಬ್ಯಾಟರ್ ಕರೆಕ್ಟಾಗಿರಬೇಕು ಕನ್ಸಿಸ್ಟೆನ್ಸಿ. ಅದಾದಮೇಲೆ ನಾನು ಕೇಕ್ ಟಿನ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ, ಟೆಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ. ನೋಡಿ, ಕೇಕ್ ಬ್ಯಾಟರ್ ಈ ರೀತಿ ಇರಬೇಕು. ಆಗ ತುಂಬಾ ಚೆನ್ನಾಗಿರೋಂಥ ಕೇಕು ರೆಡಿ ಆಗುತ್ತೆ. ಈ ಕೇಕ್ ರೆಸಿಪಿ ತುಂಬ ಬೇಸಿಕ್ ಕೇಕ್ ರೆಸಿಪಿ. ಇದಕ್ಕೆ ನಾವು ಬೇರೆ ಬೇರೆ ಫ್ಲೇವರ್ಸ್ನ ಆ್ಯಡ್ ಮಾಡ್ತಾ ಹೋದಾಗೆ ಬೇರೆ ಬೇರೆ ಕೇಕ್ ಪ್ರಿಪೇರ್ ಆಗುತ್ತೆ. ಇದನ್ನು ನಾನು ಓವನ್ನಲ್ಲಿ ಮೈಕ್ರೋವೇವ್ ಓವನ್ನಲ್ಲಿ ನಾನು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನಂತರ 15 ಮಿನಿಟ್ಸು ನಾನು ಕೇಕ್ನ ಬೇಕ್ ಮಾಡ್ಕೋತೀನಿ. ನೋಡಿ, ಫೋರ್ಕ್ ಹಾಕಿ ನೋಡಿದ್ರೆ ಸ್ವಲ್ಪನೂ ಅಂಟಬಾರ್ದು, ಈ ರೀತಿ ಈಸಿಯಾಗಿ ಬರಬೇಕು. ಆವಾಗ ಕೇಕು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಸಿಂಪಲ್ಲಾಗಿ ಕೇಕ್ ರೆಸಿಪಿನ ಮಾಡ್ಬೋದು ಅಂತ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.